ಎಲ್ಲರೂ ಹೇಗಿದ್ದೀರಾ? ಓಕೆ. ಕೆ-ಸೆಟ್ ನೋಟಿಫಿಕೇಶನ್ ಒಂದು ರಿಲೀಸ್ ಮಾಡಿದ್ದಾರೆ. ಕೆ-ಸೆಟ್ 2026ದು ಅದರದ್ದು ಅಪ್ಲಿಕೇಶನ್ ಡೀಟೇಲ್ಸನ್ನು ನಾವು ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಇಂಪಾರ್ಟೆಂಟ್ ಡೇಟ್ಸು, ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟು, ಇದನ್ನು ಹೇಗೆ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ಅದನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಇವಾಗ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ. ಅಪ್ಲಿಕೇಶನ್ ಸ್ಟಾರ್ಟ್ ಅನ್ನೋದು ಆಗಸ್ಟ್ 10ನೇ ತಾರೀಕು ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಆಗಸ್ಟ್ 10ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಓಕೆ, ಲಾಸ್ಟ್ ಡೇಟ್ ಟು ಅಪ್ಲೈ ಸೆಪ್ಟೆಂಬರ್ 5ನೇ ತಾರೀಕು ಲಾಸ್ಟ್ ಡೇಟು ಅಪ್ಲೈ ಮಾಡೋದಕ್ಕೆ. ಪೇಮೆಂಟ್ ಅನ್ನೋದು ಸೆಪ್ಟೆಂಬರ್ 6ನೇ ತಾರೀಕು ಒಳಗಡೆ ನೀವು ಪೇ ಮಾಡಬೇಕು. ಸೆಪ್ಟೆಂಬರ್ 6ನೇ ತಾರೀಕು ಲಾಸ್ಟ್ ಡೇಟ್. ಓಕೆ, ಫೀಸ್ ಅನ್ನೋದು ಪೇ ಮಾಡೋದ್ರಿಗೆ. ಇನ್ನು ಆಲ್ ಟಿಕೆಟ್ ರಿಲೀಸ್ ಡೇಟ್ ಕೂಡ ಕೊಟ್ಟಿದ್ದಾರೆ, ಅಕ್ಟೋಬರ್ 1ನೇ ತಾರೀಕು. ಓಕೆ, ಆಲ್ ಟಿಕೆಟ್ ಅನ್ನೋದು ರಿಲೀಸ್ ಮಾಡ್ತಾರೆ. ಓಕೆ, ಆಲ್ ಟಿಕೆಟ್ ರಿಲೀಸ್ ಆದಮೇಲೆ ಅದನ್ನು ಆಲ್ ಟಿಕೆಟ್ನ ಸೇಫಾಗಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಲ್ ಟಿಕೆಟ್ ಅನ್ನೋದು. ಓಕೆ, ಇನ್ನು ಎಕ್ಸಾಮ್ ಡೇಟ್ ಬಂದರೆ ಅಕ್ಟೋಬರ್ 11ನೇ ತಾರೀಕು ನಿಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಓಕೆ, ಅಕ್ಟೋಬರ್ 11ನೇ ತಾರೀಕು ನಿಮಗೆ ಎಕ್ಸಾಮ್ ಅನ್ನೋದು ಕಂಡಕ್ಟ್ ಮಾಡ್ತಾರೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಡೇಟ್ಸು. ಅಪ್ಲಿಕೇಶನ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಆಗಸ್ಟ್ 10ನೇ ತಾರೀಕು ಇದು ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಡೇಟು ಸೆಪ್ಟೆಂಬರ್ 5ನೇ ತಾರೀಕು. ಕಾಯ್ದಿರ. ಓಕೆ, ಬೇಗ ಅಪ್ಲಿಕೇಶನ್ ಅನ್ನೋದು ಅಪ್ಲೈ ಮಾಡಿ. ಇನ್ನು ಎಲಿಜಿಬಿಲಿಟಿ ನೋಡಿಕೊಂಡ್ರೆ ಎಜುಕೇಷನ್ ಏನು ಬೇಕು, ಮಾಸ್ಟರ್ ಡಿಗ್ರಿ ಆರ್ ಈಕ್ವಲೆಂಟ್ ಇನ್ ಎ ರಿಲಿವೆಂಟ್ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದರೆ ನೀವು ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡಬೇಕು ಅಂದ್ಕೊಳ್ತಾ ಇದ್ದೀರೋ, ಓಕೆ, ಆ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಮಾಸ್ಟರ್ ಡಿಗ್ರಿ ಇರಬೇಕು. ಓಕೆ, ಇಲ್ಲ ಅಂದರೆ ಈಕ್ವಲೆಂಟ್ ಡಿಗ್ರಿ ಅನ್ನೋದು ನಿಮ್ಗೆ ಇರಬೇಕಾಗುತ್ತೆ. ಓಕೆ, ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದರೆ UGC ಇಂದ ರೆಕಗ್ನೈಸ್ ಆಗಿರಬೇಕು. ಅಂಥ ಯೂನಿವರ್ಸಿಟಿಯಿಂದ ನಿಮಗೆ ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟು ಇರಬೇಕು. ಇನ್ನು ಮಾರ್ಕ್ಸ್ ರಿಕ್ವೈರ್ಡ್ ಏನು, ನಿಮಗೆ ಎಷ್ಟು ಮಾರ್ಕ್ಸ್ ಇರಬೇಕು ಮಾಸ್ಟರ್ ಡಿಗ್ರಿಯಲ್ಲಿ ನೋಡಿದ್ರೆ ಮಿನಿಮಮ್ 55%, 55% ಜನರಲ್ ಕ್ಯಾಟಗರಿ ಅವ್ರಿಗೆ ಇರಬೇಕು. 50% ಫಾರ್ SC ST OBC PWD ಆ್ಯಂಡ್ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗೆ 50% ಇದ್ದರೆ ಸಾಕು. ಓಕೆ, ಮಾಸ್ಟರ್ ಡಿಗ್ರಿಯಲ್ಲಿ ನಿಮಗೆ ಜನರಲ್ ಕ್ಯಾಟಗರಿ ಅವ್ರಿಗೆ 50% ಇರಬೇಕು ಮಾರ್ಕ್ಸ್ ಅನ್ನೋದು. ಓಕೆ, ಇನ್ನು ಅದರ್ ಕ್ಯಾಟಗರೀಸ್ ಅವ್ರಿಗೆ 50% ಇದ್ದರೆ ಸಾಕು. ಓಕೆ, ಏಜ್ ಲಿಮಿಟ್. ಓಕೆ, ಯಾವುದೇ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಓಕೆ, ಇನ್ನು ಯಾವುದೇ ಅಪ್ಪರ್ ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಮೆನ್ಷನ್ ಇಲ್ಲ ನಿಮಗೆ. ಓಕೆ, ಇನ್ನು ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್, ಇನ್ನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡಿದರೆ ಸ್ಕ್ಯಾನಡ್ ಫೋಟೋ ಕಾಪಿ ಬೇಕಾಗಿರುತ್ತೆ ನಿಮಗೆ. ಓಕೆ, ಅದು JPG ಫಾರ್ಮೆಟಲ್ಲಿ ಸೈಜಲ್ಲಿ ಬಿಟ್ವೀನ್ 10 KB to 100 KB ಇರಬೇಕಾಗುತ್ತೆ. ಆ್ಯಂಡ್ ಸ್ಕ್ಯಾನಡ್ ಸಿಗ್ನೇಚರ್ ಇರಬೇಕು. ಓಕೆ, ಇದು ಕೂಡ ನಿಮಗೆ JPG ಫಾರ್ಮೆಟಲ್ಲಿ ಇರಬೇಕು ನಿಮಗೆ. ಇದು ಕೂಡ ಸೈಜು 5 KB ಇಂದ 30 KB ಅಲ್ಲಿ ಇರಬೇಕು. ಇನ್ನು ಮಾಸ್ಟರ್ ಡಿಗ್ರಿ ಡೀಟೇಲ್ಸ್ ಆರ್ ಮಾರ್ಕ್ ಶೀಟ್ಸ್ ಅನ್ನೋದು ನಿಮ್ಮ ಹತ್ರ ಇರಬೇಕು. 55% ಫಾರ್ ಜನರಲ್ ಆ್ಯಂಡ್ 50% ಫಾರ್ ರಿಸರ್ವ್ಡ್ ಕ್ಯಾಟಗರೀಸ್ ಇರಬೇಕಾಗುತ್ತೆ. ಓಕೆ, ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಬೇಕು, ಅಂದರೆ ವ್ಯಾಲಿಡ್ ಮೊಬೈಲ್ ನಂಬರು. ಓಕೆ, ಆ್ಯಕ್ಟಿವಲ್ಲಿ ಇರುವಂಥ ಮೊಬೈಲ್ ನಂಬರ್ ಯೂಸ್ ಮಾಡಿ, ಅಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡೋಂಥ ಮೊಬೈಲ್ ನಂಬರ್ನ ಯೂಸ್ ಮಾಡಿ. ಓಕೆ, ಬಿಕಾಸ್ ಅದಕ್ಕೆ OTP ಬರ್ತಾ ಇರುತ್ತೆ. ಓಕೆ, ಅದಕ್ಕೆ ನಿಮಗೆ ರೆಗ್ಯುಲರಾಗಿ ಯೂಸ್ ಮಾಡೋ ಮೊಬೈಲ್ ನಂಬರ್ನೇ ಇಲ್ಲಿ ನೀವು ಕೊಡಿ. ಓಕೆ, ಆ್ಯಕ್ಟಿವ್ ಇಮೇಲ್ ID ಅಪ್ಡೇಟ್ ಮಾಡಿ. ಓಕೆ, ಆ್ಯಂಡ್ ಅದ್ರಿಗೆ OTP ಬರುತ್ತೆ. ಅದರಿಂದ ಮೊಬೈಲ್ ನಂಬರು, ಇಮೇಲ್ ID, ನೀವು ರೆಗ್ಯುಲರಾಗಿ ಆ್ಯಕ್ಟಿವಲ್ಲಿರುವಂಥ ಮೊಬೈಲ್ ನಂಬರು, ಇಮೇಲ್ IDನ ಯೂಸ್ ಮಾಡಿ. ಆ್ಯಂಡ್ ಓಕೆ, ಇನ್ನು ಕ್ಯಾಟಗರಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇನ್ನೇನು ಬೇಕು ಅಂದರೆ ಕ್ಯಾಸ್ಟ್ ಆರ್ ಕ್ಯಾಟಗರಿ ಸರ್ಟಿಫಿಕೇಟ್ಸು ನಿಮ್ಮ ಹತ್ರ ಇರಬೇಕಾಗುತ್ತೆ. ಓಕೆ, SC ST ಆರ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಆರ್ ಅದರ್ ಕ್ಯಾಟಗರಿ ಕ್ಯಾಟಗರಿ ಅವ್ರಿಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಇರುತ್ತಲ್ಲ, ಅದರಲ್ಲಿ ವಿತ್ ವಿಸಿಬಲ್ ಆಫ್ RD ನಂಬರ್ ಫಾರ್ ರಿಸರ್ವೇಷನ್ ಬೆನಿಫಿಟ್ಸು ಇರಬೇಕಾಗುತ್ತೆ. ಆ್ಯಂಡ್ ಡಿಸಬಿಲಿಟಿ ಸರ್ಟಿಫಿಕೇಟ್. ಓಕೆ, ಫಿಸಿಕಲ್ ಡಿಸಬಿಲಿಟಿ ರಿಲ್ಯಾಕ್ಸೇಷನ್ ಯಾರೆಲ್ಲ ಕ್ಲೈಮ್ ಮಾಡ್ತಾರೋ ಅವರು ಡಿಸಬಿಲಿಟಿ ಸರ್ಟಿಫಿಕೇಟ್.
ಓಕೆ PWD ಸರ್ಟಿಫಿಕೇಟ್ ಅನ್ನೋದು ಇರಬೇಕಾಗುತ್ತೆ. ಓಕೆ ಆ್ಯಂಡ್ ಪೇಮೆಂಟ್ ಇನ್ಫಾರ್ಮೇಷನ್ ನೋಡಿದರೆ ನೀವು ಪೇಮೆಂಟ್ ಅನ್ನೋದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಓಕೆ ನೆಟ್ ಬ್ಯಾಂಕಿಂಗ್ ಥ್ರೂ ನೀವು ಅಪ್ಲಿಕೇಶನ್ ಫೀಸ್ ಅನ್ನೋದು ಪೇ ಮಾಡ್ಬೋದು. ಓಕೆ ಇನ್ನು ಇದನ್ನು ಹೆಂಗೆ ಅಪ್ಲೈ ಮಾಡೋದು, ಸ್ಟೆಪ್ಸ್ ಟು ಅಪ್ಲೈ. ಫಸ್ಟ್ ಸ್ಟೆಪ್ ಏನಂದರೆ ಗೋ ಟು ಅಫಿಷಿಯಲ್ KEA ಪೋರ್ಟಲ್, KEA ಪೋರ್ಟಲ್ಗೆ ಹೋಗಿ. ಓಕೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ನ್ಯೂ ರಿಜಿಸ್ಟ್ರೇಷನ್ ಟು ಜನರೇಟ್ ಲಾಗಿನ್ ಡೀಟೇಲ್ಸ್. ಓಕೆ ಒಂದು ನ್ಯೂ ರಿಜಿಸ್ಟ್ರೇಷನನ್ನು ಮಾಡಿ. ಓಕೆ ಅದಾದಮೇಲೆ ನಿಮಗೆ ಲಾಗಿನ್ ಡೀಟೇಲ್ಸ್ ಬರುತ್ತೆ. ಲಾಗಿನ್ ಆದಮೇಲೆ ಫಿಲ್ ಔಟ್ ದ ಫಾರ್ಮ್ ವಿತ್ ಪರ್ಸ್ನಲ್, ಅಕಾಡೆಮಿಕ್ ಆ್ಯಂಡ್ ಸಬ್ಜೆಕ್ಟ್ ಚಾಯ್ಸಸ್. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಅಲ್ಲಿ ಫಿಲ್ ಮಾಡಿ. ಓಕೆ ಅಂದರೆ ನಿಮ್ಮ ನೇಮು, ಅಡ್ರೆಸ್ಸು ಇಂಥವೆಲ್ಲ ಕೇಳುತ್ತೆ, ಅದನ್ನು ನೀವು ಫಿಲ್ ಮಾಡಿ. ಅಕಾಡೆಮಿಕ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ 10th PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ ಇದರದ್ದು ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅದನ್ನು ನೀವು ಎಂಟರ್ ಮಾಡಿ. ಮತ್ತು ಸಬ್ಜೆಕ್ಟ್ ಚಾಯ್ಸ್ ಅಂದರೆ ನೀವು ಯಾವ ಸಬ್ಜೆಕ್ಟ್ ಚೂಸ್ ಮಾಡ್ತಾಯಿದ್ದೀರ, ಮ್ಯಾಥಮೆಟಿಕಲ್ ಸೈನ್ಸಸ್ಸಾ ಇಲ್ಲಾಂದರೆ ಕೆಮಿಸ್ಟ್ರಿಯಾ. ಓಕೆ ಅಂದರೆ ನೀವು ಯಾವ ಸಬ್ಜೆಕ್ಟ್ ಚೂಸ್ ಮಾಡ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲೋಡ್ ಸ್ಕ್ಯಾನೆಡ್ ಕಾಪೀಸ್ ಆಫ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರು. ಓಕೆ ಆಲ್ರೆಡಿ ನೀವು ಸ್ಕ್ಯಾನ್ ಮಾಡಿಕೊಂಡಿರ್ತೀರಲ್ಲ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿ. ಓಕೆ ಪೇ ದ ಅಪ್ಲಿಕೇಶನ್ ಫೀಸ್ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಫೀಸ್ ಅನ್ನೋದು ಪೇ ಮಾಡಿ. ಆ್ಯಂಡ್ ಸಬ್ಮಿಟ್ ದ ಫಾರ್ಮ್ ಆ್ಯಂಡ್ ಸೇವ್ ಎ ಪ್ರಿಂಟೆಡ್ ಕಾಪಿ. ಓಕೆ ಸಬ್ಮಿಟ್ ಮಾಡಿ. ಒಂದು ಸಲ ಸಬ್ಮಿಟ್ ಮಾಡೋ ಮುಂಚೆ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ, ಓಕೆ ಎಸ್ಪೆಷಲಿ ಕ್ಯಾಟಗಿರಿ, ನೇಮು, ಓಕೆ ಇಂಥವೆಲ್ಲ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವು. ಓಕೆ ಅದರಿಂದ ನಿಮಗೆ ಫೈನಲ್ ಆಗಿ ಯಾವುದೇ ಪ್ರಾಬ್ಲಮ್ ಬರ್ದಿರ ಇರಬೇಕು ಅಂದರೆ ಈ ಡೀಟೇಲ್ಸ್, ನೀವು ಎಲ್ಲ ಡೀಟೇಲ್ಸು ಅಂದರೆ ನೀವು ಏನು ಫಿಲ್ ಮಾಡ್ತೀರ ಡೀಟೇಲ್ಸು, ಆ ಎಲ್ಲ ಡೀಟೇಲ್ಸು ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಸಬ್ಮಿಟ್ ಬಟನ್ ಇರುತ್ತೆ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ್ದಾದಮೇಲೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಒಂದು ಪ್ರಿಂಟೌಟ್ ಅನ್ನೋದು ತೊಗೊಂಡು ನಿಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಓಕೆ ಯಾಕಂದರೆ ನೀವು ಕ್ವಾಲಿಫೈ ಆಗ್ತೀರ, KCET ಕ್ವಾಲಿಫೈ ಆದಮೇಲೆ ಸರ್ಟಿಫಿಕೇಟ್ಗೋಸ್ಕರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಇರಬೇಕಾಗುತ್ತೆ. ಅದರಿಂದ ಸೇಫಾಗಿ ಅದನ್ನು ಸೇವ್ ಮಾಡಿಕೊಂಡು ಇಟ್ಕೊಳ್ಳಿ. ಓಕೆ ತುಂಬ ಇಂಪಾರ್ಟೆಂಟ್. ಓಕೆ ನೆಕ್ಸ್ಟು ಇನ್ನು ಫೀಸ್ ಎಷ್ಟಿರುತ್ತೆ ಅಂತ ನೋಡಿದರೆ, ಕ್ಯಾಟಗರಿ ವೈಸ್ ನೋಡಿಕೊಂಡ್ರೆ ಜನ್ರಲ್ಲು ಇಲ್ಲಾಂದರೆ ಕ್ಯಾಟಗರಿ 2A, 2B, 3A, 3B ಆ್ಯಂಡ್ ಕ್ಯಾಂಡಿಡೇಟ್ಸ್ ಫ್ರಮ್ ಅದರ್ ಸ್ಟೇಟ್ಸು 750 ರೂಪಾಯಿ. ಓಕೆ 750 ರೂಪೀಸ್ ಅನ್ನೋದು ಪೇ ಮಾಡಬೇಕಾಗುತ್ತೆ. ಕ್ಯಾಟಗರಿ 1 SC, ST, PWD ಆ್ಯಂಡ್ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸು ಅವರು 500 ರೂಪಾಯಿ ಅನ್ನೋದು ಫೀಸ್ ಅನ್ನೋದು ಪೇ ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಫೀಸ್ ಅನ್ನೋದು ಪೇ ಮಾಡಬೇಕಾಗುತ್ತೆ. ಓಕೆ ಇದು KCET ಅಪ್ಲಿಕೇಶನ್ ಡೀಟೇಲ್ಸು. ಓಕೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಕ್ಲಿಯರಾಗಿ ಅಪ್ಲೈ ಮಾಡಿ. ಓಕೆ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಅಪ್ಲಿಕೇಶನ್ ಫಿಲ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡಿ ಸಬ್ಮಿಟ್ ಕೊಡಿ. ಓಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಂದರೆ ನೇಮಲ್ಲಿ ಸ್ಪೆಲ್ಲಿಂಗ್ಸ್ ಅನ್ನೋದು ಮಿಸ್ಟೇಕ್ ಮಾಡಿರ್ತಾರೆ. ಓಕೆ ಅದನ್ನೆಲ್ಲ ಒಂದು ಸಲ ಡೀಟೇಲಾಗಿ ನೋಡ್ಕೊಳ್ಳಿ. ಓಕೆ ಡೀಟೇಲಾಗಿ ನೋಡ್ಕೊಂಡಿದ್ದಾದಮೇಲೆ ಸಬ್ಮಿಟ್ ಬಟನ್ ಕೊಡಿ. ಓಕೆ ಇನ್ನು ಟೈಮ್ ಇದೆ. ಓಕೆ ಸೆಪ್ಟೆಂಬರ್ 5ನೇ ತಾರೀಕು ಗಂಟೆ ಟೈಮ್ ಇರೋದ್ರಿಂದ ಓಕೆ ಡೀಟೇಲಾಗಿ ಎಲ್ಲ ನಿಮ್ಗೇನೇನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಡೀಟೇಲಾಗಿ ಇದು ಮಾಡಿ. ಓಕೆ ಇದು ಡೀಟೇಲ್. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.